ಜೀವನದಲ್ಲಿ ಬಹಳ ನೊಂದಿದ್ದೀರಾ? ಶ್ರೀಕೃಷ್ಣನ ಈ ಮಾತುಗಳನ್ನು ಒಮ್ಮೆ ಕೇಳಿ ಸಾಕು. ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ. ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ. ನೀನು ಸೋತ ಕಾರಣಕ್ಕಾಗಿ ಕುಗ್ಗಬೇಡ. ನಿನ್ನ ಗೆಲುವು ಇರುವುದು ನಿನ್ನ ಕೈಯಲ್ಲೇ ಹೊರತು ಮತ್ತೊಬ್ಬರ ಬಾಯಲ್ಲಲ್ಲ. ನಿನ್ನ ಆತ್ಮವಿಶ್ವಾಸಕ್ಕಿಂತ ಬೃಹತ್ ಶಕ್ತಿ ಇನ್ನೊಂದಿರಲು ಸಾಧ್ಯವಿಲ್ಲ. ನಿನ್ನ ಬಳಿ ಇಲ್ಲದ್ದನ್ನು ನೆನೆದು ಕೊರಗುತ್ತಾ ಇರಬೇಡ. ಅದರ ಬದಲಾಗಿ ನಿನ್ನ ಬಳಿ ಇರುವುದರ ಬಗ್ಗೆ ನೆನೆದು ಸಂತೋಷವಾಗಿರು. ನಿನ್ನಲ್ಲಿ ತಾಳ್ಮೆ ಎನ್ನುವುದಿದ್ದರೆ ಆ ಭಗವಂತನೇ ನಿನಗೆ ಬೇಕಾದದ್ದನ್ನು ಆಶೀರ್ವದಿಸುತ್ತಾನೆ. ಎಲ್ಲವನ್ನು ಮರೆಯುವ ಹಾಗೆ ಮಾಡುವ ಎಂತಹದೇ ವಿಚಾರ ಇದ್ದರೂ ಅದನ್ನು ಬದಲಾಯಿಸುವ ಶಕ್ತಿ ಇರುವುದು ಕಾಲಕ್ಕೆ ಮಾತ್ರ. ಅದರಿಂದಾಗಿ ಕೆಲವು ಜಾಗಗಳಲ್ಲಿ ಕೆಲವು ವಿಚಾರಗಳಲ್ಲಿ ನೀನು ಮೌನವಾಗಿ ಇದ್ದು ಬಿಡುವುದೇ ಒಳ್ಳೆಯದು. ಆಗ ನಿನಗೆ ತೊಂದರೆ ಅನ್ನಿಸುತ್ತಿರುವ ಎಲ್ಲವೂ ಅದಾಗಿಯೇ ಸರಿ ಹೋಗುತ್ತದೆ. ಒಂದು ವೇಳೆ ನೀನು ಕೇಳಿದ್ದನ್ನು ಆ ಭಗವಂತ ಕರುಣಿಸಲಿಲ್ಲ ಎನ್ನುವುದಾದರೆ ಭಗವಂತ ನಿನಗೆ ಯಾವುದನ್ನು ಕರುಣಿಸಿದ್ದಾನೋ ಅದು ಸರಿಯಿದೆ ಎಂದು ಅರ್ಥ. ಬೆಳಕಿನ ಸಮಯದಲ್ಲಿ ಚಂದ್ರನನ್ನು, ಕತ್ತಲೆಯ ಸಮಯದಲ್ಲಿ ಸೂರ್ಯನನ್ನು ನೋಡಲು ಸಾಧ್ಯವಿಲ್ಲ. ಒಬ್ಬರಾದ ಮೇಲೆಯೇ ಮತ್ತೊಬ್ಬರು ಬರುತ್ತಾರೆ. ಜೀವನದಲ್ಲಿ ಕಷ್ಟ ಮತ್ತು ಸುಖಗಳು ಸಹ ಅದೇ ರೀತಿ. ಎರಡೂ ಕೂಡ ಕಾಲಕ್ರಮೇಣ ಒಂದರ ನಂತರ ಮತ್ತೊಂದು ಬರುತ್ತವೆ. ಕಾಲದ ಅನುಸಾರ ಎಲ್ಲವೂ ನಡೆದುಕೊಂಡು ಹೋಗುತ್ತದೆ. ನಿನ್ನನ್ನು ಯಾರು ಪ್ರೀತಿ ಮಾಡುತ್ತಾರೋ, ನಿನ್ನನ್ನು ಯಾರು ನಗಿಸುತ್ತಾರೋ ಅವರಿಗೆ ನಿನ್ನ ಸಮಯವನ್ನು ಮೀಸಲಾಗಿ ಇಡು. ನಿನ್ನನ್ನು ಯಾರು ಕಡೆಗಣಿಸುತ್ತಾರೋ ಅವರ ಹತ್ತಿರ ಕೂಡ ನೀನು ಕಾಣಿಸಿಕೊಳ್ಳಬಾರದು. ಪ್ರಪಂಚದ ಜನರಿಗೆ ಸೂರ್ಯ ಬೇಕಾಗಿರುವುದು ಚಳಿಗಾಲದಲ್ಲಿ. ಚಳಿ ಇರುವಾಗ ಸೂರ್ಯನ ಬಿಸಿಲಿಗೆ ಅಲೆಯುವ ಜನರು ಬೇಸಿಗೆ ಕಾಲದಲ್ಲಿ ಸೂರ್ಯನೇ ಬೇಡ ಎನ್ನುತ್ತಾರೆ. ಅಂಥದ್ರಲ್ಲಿ ಮನುಷ್ಯರು ಯಾವ ಲೆಕ್ಕ? ಮನುಷ್ಯರು ಇರುವುದು ಅದೇ ರೀತಿ. ಅವರಿಗೆ ಅವಶ್ಯಕತೆ ಇದ್ದಾಗ ಆ ಮನುಷ್ಯರು ಬೇಕು. ಅವರ ಅವಶ್ಯಕತೆ ಮುಗಿದಾಗ ಆ ಮನುಷ್ಯರು ಕೂಡ ಬೇಡವಾಗಿ ಹೋಗುತ್ತಾರೆ. ನನ್ನನ್ನು ಇಷ್ಟಪಡುವವರು ಯಾರೂ ಇಲ್ಲ ಎಂದು ಕೊರಗಬೇಡ. ಹಾಗೆಯೇ ನನ್ನ ನೋವಿಗೆ ಸಾಂತ್ವನ ಹೇಳುವವರು ಇಲ್ಲ ಎಂದು ಕೊರಗಬೇಡ. ಯಾರೋ ನನ್ನನ್ನು ತಿರಸ್ಕಾರ ಮಾಡಿದರು ಎಂದು ಕೂಡ ಚಿಂತೆ ಮಾಡಬೇಡ. ಹುಟ್ಟುವಾಗ ಒಂಟಿಯಾಗಿ ಹುಟ್ಟುವುದು, ಸಾಯುವಾಗಲೂ ಒಂಟಿಯಾಗಿಯೇ ಸಾಯುವುದು. ನಿನಗೋಸ್ಕರ ಜೀವನ ನಡೆಸುವುದನ್ನು ನೀನು ಕಲಿತುಕೊಳ್ಳಬೇಕು. ಈ ಪ್ರಪಂಚದಲ್ಲಿ ನಿನ್ನವರು ಎಂದು ಯಾರೂ ಇರುವುದಿಲ್ಲ. ನೀನೇ ನಿನಗೆ ಎಲ್ಲವೂ ಆಗಿರಬೇಕು. ನೀನು ಎಲ್ಲರಿಗೂ ಒಳಿತನ್ನೇ ಬಯಸುತ್ತಿದ್ದರೂ ನಿನ್ನ ಒಳ್ಳೆಯದನ್ನು ಯಾರೂ ಬಯಸುತ್ತಿಲ್ಲ ಎಂದು ನೋವು ಪಡಬೇಡ. ನಿನಗೆ ಒಳ್ಳೆಯದನ್ನು ಮಾಡಲು ಮೇಲೆ ಭಗವಂತನಿದ್ದಾನೆ. ಒಬ್ಬಂಟಿಯಾಗಿ ನಡೆಯುವುದು, ಒಬ್ಬಂಟಿಯಾಗಿ ಜೀವನ ನಡೆಸುವುದನ್ನು ನೀನು ಕಲಿಯಬೇಕು. ಇದರಿಂದಾಗಿ ಕುಗ್ಗಬಾರದು. ಜೀವನದಲ್ಲಿ ಎಂತಹದೇ ಅಡೆತಡೆಗಳು, ಕಷ್ಟಗಳು, ಸೋಲುಗಳು ಬಂದರೂ ಕೂಡ ಅದನ್ನೆಲ್ಲ ಮೆಟ್ಟಿ ಮುಂದಕ್ಕೆ ಸಾಗುವುದನ್ನು ನೀನು ಮರೆಯಬಾರದು. ನಿನ್ನ ಮನಸ್ಸಿನಲ್ಲಿ ಏನೇ ನೋವಿದ್ದರೂ, ಏನೇ ಗೊಂದಲ ಇದ್ದರೂ ಅದೆಲ್ಲವನ್ನ ಹೃದಯಕ್ಕೆ ಹತ್ತಿರ ಆಗಿರುವ ಒಬ್ಬ ವ್ಯಕ್ತಿಯ ಜೊತೆಗೆ ಅಥವಾ ದೇವರ ಬಳಿ ಹಂಚಿಕೋ. ಕಣ್ಣೀರು ಹಾಕು. ಇದರಿಂದ ನಿನ್ನ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ. ಮನುಷ್ಯರ ಎದುರು ನೀನು ದುರ್ಬಲ ಎಂದು ತೋರಿಸಿಕೊಳ್ಳಬೇಡ. ಆಗ ಈ ಜನರು ನಿನ್ನನ್ನು ತುಳಿದು ಬಿಡುತ್ತಾರೆ. ನಿನ್ನೊಳಗೆ ಏನೇ ದುಃಖ ಇದ್ದರೂ ನಿನ್ನ ವೈರಿಗಳ ಎದುರು ಸದಾ ನಗುನಗುತ್ತಾ ಇರು. ನಿನ್ನ ಆತ್ಮವಿಶ್ವಾಸವೇ ನಿನ್ನ ಸ್ನೇಹಿತ ಎಂದು ಮರೆಯಬೇಡ. ಮನೆಯಲ್ಲಿ ಏನಾದರೂ ಜಗಳವಾದರೆ ಮಾತಿಗೆ ಮಾತು ಕೊಡುವುದಕ್ಕಿಂತ ಮೌನವಾಗಿ ಇರುವುದು ಒಳ್ಳೆಯದು. ಸ್ವಲ್ಪ ಸಮಯ ಮೌನವಾಗಿದ್ದರೆ ಎಲ್ಲವೂ ತಾನಾಗಿಯೇ ಸರಿ ಹೋಗುತ್ತದೆ. ಕೋಪಕ್ಕೆ ನಿಮ್ಮ ಬುದ್ಧಿಯನ್ನು ಎಂದಿಗೂ ಕೊಡಬೇಡಿ. ಆಮೇಲೆ ಅದು ಪಶ್ಚಾತ್ತಾಪ ಪಡುವಂತೆ ಮಾಡುತ್ತದೆ. ಜೀವನ ಬಹಳ ಚಿಕ್ಕದು. ಕಾಲ ಓಡುತ್ತಾ ಇದೆ. ಯಾವಾಗ ಏನು ನಡೆಯುತ್ತೆ ಯಾರಿಗೂ ತಿಳಿದಿಲ್ಲ. ಇದ್ದಷ್ಟು ದಿನ ಖುಷಿಯಿಂದ, ನೆಮ್ಮದಿಯಿಂದ, ಬೇರೆಯವರಿಗೆ ನೋವು ಮಾಡದೆ ನಗುತ್ತಾ ಕಳೆಯಬೇಕು. ನಿಮ್ಮ ಜೀವನದಲ್ಲಿ ಬೇಸರವಿದ್ದರೆ ಒಬ್ಬನೇ ಎಲ್ಲಿಯಾದರೂ ಪ್ರವಾಸ ಹೋಗಿ ದೇಶಗಳನ್ನು ಸುತ್ತಿ, ಹೊಸ ಊರುಗಳನ್ನು ಸುತ್ತಿ ಅಲ್ಲಿ ನಿಮ್ಮ ಜೊತೆಯಲ್ಲಿ ನೀವು ಕಾಲ ಕಳೆಯಿರಿ. ಎಲ್ಲದಕ್ಕೂ ಉತ್ತರ ತಾನಾಗಿಯೇ ಸಿಗುತ್ತಾ ಹೋಗುತ್ತದೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಾಣತ್ಥಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ.
ॐ श्री गुरुराघवेन्द्राय नमः। कृष्णाय वासुदेवाय हरये परमात्मने प्राणत्थक्लेशनाशाय गोविन्दाय नमो नमः। ॐ श्री गुरुराघवेन्द्राय नमः। कृष्णाय वासुदेवाय हरये परमात्मने प्राणत्थक्लेशनाशाय गोविन्दाय नमो नमः। ॐ श्री गुरुराघवेन्द्राय नमः। कृष्णाय वासुदेवाय हरे परमात्मने प्राणत्थक्लेशनाशाय गोविन्दाय नमो नमः। ॐ श्री गुरुराघवेन्द्राय नमः। कृष्णाय वासुदेवाय हरे परमात्मने प्राणत्थक्लेशनाशाय गोविन्दाय नमो नमः। ॐ श्री गुरुराघवेन्द्राय नमः। कृष्णाय वासुदेवाय हरे परमात्मने प्राणत्थक्लेशनाशाय गोविन्दाय नमो नमः। ॐ श्री गुरुराघवेन्द्राय नमः। ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ.